ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಮಹಾಭಾರತ, ವಿಶೇಷವಾಗಿ ಭಗವದ್ಗೀತೆಯ ಆಸಕ್ತರೆ 14 ಅಧ್ಯಾಯಗಳನ್ನು ನೋಡಿದ್ದೇವೆ. ಅದರ ಸ್ಥೂಲ ರೂಪವನ್ನು ಗಮನಿಸಿದ್ದೇವೆ. 15ನೆಯ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿ ಯೋಗ ಅನ್ನತಕ್ಕದ್ದು. ಇಡೀ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಇದು ಒಂದು ವಿಶೇಷವಾದ ಅಧ್ಯಾಯ. ಯಾಕಾಗಿ ಇದು ವಿಶೇಷವಾದ ಅಧ್ಯಾಯ ಆಗುತ್ತೆ ಅಂದರೆ, ನಾವು ತುಂಬ ಸುಲಭವಾಗಿ ಗುರುತಿಸ್ಕೊಳ್ತಕ್ಕಂಥ ವೈಕುಂಠವೋ, ಕೈಲಾಸವೋ, ಸತ್ಯಲೋಕವೋ, ಇಂದ್ರ ಇರೋ ಜಾಗನೋ, ಕುಬೇರ ಇರೋದು, ಯಮ ಇರೋ, ಇಂತಹ ಯಾವುದೇ ಪೌರಾಣಿಕ ಲೋಕಗಳ ಬಗ್ಗೆ ಮಾತನಾಡುವುದಿಲ್ಲ. ತುಂಬ ಉನ್ನತ ವಿಚಾರಧಾರೆಯನ್ನ ಅಧ್ಯಾತ್ಮ ಪರವಾಗಿ ಶ್ರೀಕೃಷ್ಣ ಇಲ್ಲಿ ಮಂಡನೆ ಮಾಡ್ತಾನೆ. ಬಹಳ ವಿಶೇಷವಾದ ಅಧ್ಯಾಯ, ತುಂಬ ರಹಸ್ಯವಾದ ಅಧ್ಯಾಯ. ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಇರಲಿ, ಆಯಾ ಆಚಾರ್ಯರುಗಳು ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಅಧ್ಯಾಯದಲ್ಲಿ ತಮ್ಮ ತತ್ವವನ್ನು ಮಂಡನೆ ಮಾಡಿದ್ದಾರೆ. ಶ್ರೀಕೃಷ್ಣ ಹೇಳ್ತಾ ಇರತಕ್ಕಂಥದ್ದೇ ಈ ತತ್ವ ಅಂತೆಲ್ಲ ಹೇಳಿಕೊಂಡಿದ್ದಾರೆ, ವಿಶೇಷವಾದ ತ್ರಯಾಚಾರ್ಯರು. ಅದರ ಒಳಸತ್ವವನ್ನು ನೋಡಿದರೆ ಅಹಂ ಬ್ರಹ್ಮಾಸ್ಮಿ ಎನ್ನತಕ್ಕಂಥ ತತ್ವವನ್ನ ಬಹಳ ನೇರವಾಗಿ, ಸ್ಪಷ್ಟವಾಗಿ ಶ್ರೀಕೃಷ್ಣ ಹೇಳಿಬಿಡ್ತಾನೆ. ಆ ಸಂದರ್ಭ ಬಂದಾಗ ನಾನು ಅದನ್ನು ದಾಖಲು ಮಾಡ್ತೇನೆ. ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದ್ದು, ಆ ಉದ್ಘಾಟನೆ ಆಗತಕ್ಕಂಥದ್ದನ್ನೇ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಹೀಗಾಗಿ ಸ್ವಲ್ಪ ಕ್ಲಿಷ್ಟವಾಗಿರತಕ್ಕಂಥ 15ನೇ ಅಧ್ಯಾಯವನ್ನ ಏಕಾಗ್ರಚಿತ್ತದಿಂದ ತಾವು ಅವಧಾನಿಸಬೇಕು. 15ನೇ ಅಧ್ಯಾಯವನ್ನು ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್. ಪುರುಷೋತ್ತಮ ಪ್ರಾಪ್ತಿ ಯೋಗ. ಯಾರು ಈ ಪುರುಷೋತ್ತಮ ಅನ್ನೋದನ್ನು ಹೇಳಲ್ಲ. ವಿಷ್ಣು, ಈಶ್ವರ ಹೀಗೆ ಯಾವುದು ಹೇಳಲ್ಲ. ಪುರುಷೋತ್ತಮ, ಪುರುಷರಲ್ಲಿ ಉತ್ತಮ. ಆಯಾ ವಿಶ್ವಾಸಕ್ಕೆ ತಕ್ಕಂತೆ ಅವರವರನ್ನ ಅವರವರು ಪುರುಷೋತ್ತಮ ಅಂತ ಕರೆದುಕೊಳ್ಳಬಹುದು. ಆದರೆ ಸಾಧಾರಣವಾಗಿ ಒಪ್ಪಿಕೊಳ್ಳಬಹುದಾದಂತೆ ಪುರುಷೋತ್ತಮ ಅಂದರೆ ಪರಬ್ರಹ್ಮ ಅಂತ ಹೇಳಬಹುದು. ಪುರುಷೋತ್ತಮ ಪ್ರಾಪ್ತಿ ಯೋಗ, ಇದು ಹೆಸರು ಬಹಳ ಸೊಗಸಾಗಿದೆ. ಪುರುಷೋತ್ತಮ ಸ್ಥಿತಿಯನ್ನ, ಪುರುಷೋತ್ತಮನನ್ನು ಅಕಸ್ಮಾತ್ ವ್ಯಕ್ತಿ ಎನ್ನುವ ಅರ್ಥದಲ್ಲಿ ತಗೊಂಡ್ರೆ, ಅಥವಾ ಪುರುಷೋತ್ತಮ ಶಕ್ತಿಯನ್ನು, ಆ ಪುರುಷೋತ್ತಮ ಸ್ಥಾನವನ್ನು, ಆ ಪುರುಷೋತ್ತಮ ಲೋಕವನ್ನು ಗಳಿಸುವುದು ಹೇಗೆ? ಪುರುಷೋತ್ತಮ ಪ್ರಾಪ್ತಿ ಯೋಗ, ಅದನ್ನು ಕುರಿತು ಕೃಷ್ಣ ಇಲ್ಲಿ ಚಿಂತನೆ ಮಾಡ್ತಾರೆ. ಪುರುಷೋತ್ತಮ ಲೋಕವೊಂದರ ಕಡೆಗೆ ನಾವು ಹೋಗಬೇಕಾಗಿದ್ದರೆ ನಾವು ಇರತಕ್ಕಂಥ ಲೋಕ ಅದಲ್ಲ ಅಂತ ನಿರ್ಣಯ ಮಾಡಬೇಕು. ಒಂದು ಈ ಲೋಕ ಅಲ್ಲಪ್ಪ, ಆ ಲೋಕ,
ಬರೀ ಈ ಲೋಕ ಅಲ್ಲ ಅಂದ್ರೆ ಆಗೋದಿಲ್ಲ, ಇದನ್ನು ಬಿಡಬೇಕು. ಈ ಲೋಕದ ಆಕರ್ಷಣೆ, ಲೋಕದ ಬಯಕೆ, ಲೋಕದ ನಂಟು ಅಂಟು ಇವುಗಳನ್ನು ಬಿಡದೆ ಇದರಿಂದ ಬಿಡಿಸ್ಕೊಂಡು ಹೋಗೋಕ್ಕಾಗಲ್ಲ. ಬರೀ ಬಿಡಿಸ್ಕೊಂಡು ಹೋಗೋ ಮಾತಲ್ಲ, ಇದನ್ನ ಕತ್ತರಿಸ್ಕೊಂಡು ಹೋಗ್ಬಿಡ್ಬೇಕು. ನಾನು ಈ ಜಗದ ಆಕರ್ಷಣೆಗಳಿಂದ ಸಂಪೂರ್ಣವಾಗಿ ಕಡಿದುಕೊಂಡು ಊರ್ಧ್ವಲೋಕಕ್ಕೆ ಹೋಗಬೇಕು. ಅದು ಪುರುಷೋತ್ತಮ ಪ್ರಾಪ್ತಿ. ಅದನ್ನ ಕೃಷ್ಣ ಬಹಳ ಸೊಗಸಾಗಿ ಕೆಲವು ಶ್ಲೋಕಗಳಲ್ಲಿ ಮಂಡನೆ ಮಾಡಿಬಿಟ್ಟಿದ್ದಾರೆ. ಮೊಟ್ಟ ಮೊದಲನೆಯ ಶ್ಲೋಕದಲ್ಲೇ ಪ್ರಾಹು ಅಂತ ತಿಳ್ಕೋಬೇಕಪ್ಪ. ಇದನ್ನ ಊರ್ಧ್ವ ಮೂಲ ಮಥಃಶಾಖಂ. ಪ್ರಾಹು ತಿಳ್ಕೋ. ಇದನ್ನ ಯಾವುದನ್ನು ತಿಳ್ಕೋಬೇಕು? ಅಶ್ವತ್ಥ ಅನ್ನತಕ್ಕಂಥ ವೃಕ್ಷದ ಕಲ್ಪನೆಯನ್ನು ತಿಳಿದುಕೋ. ಅಶ್ವತ್ಥಂ ಪ್ರಾಹುರವ್ಯಯಂ. ಅವ್ಯಯ ಅಂತಿದ್ದಾಗ ಕಾಣಲ್ರಿ ಇದು. ಈ ಅಶ್ವತ್ಥ ವೃಕ್ಷವನ್ನು ಅರ್ಥ ಮಾಡಿಕೋ ಅಂತ ಹೇಳ್ತಾ ಇದ್ದಾನೆ. ಬಹಳ ಚೆನ್ನಾಗಿದೆ. ಊರ್ಧ್ವ ಮೂಲ ಅಧಃ ಶಾಖಂ. ನಾವು ಸಾಮಾನ್ಯವಾಗಿ ನೋಡತಕ್ಕಂಥ ಎಲ್ಲ ವೃಕ್ಷಗಳು ಅಶ್ವತ್ಥ ವೃಕ್ಷವನ್ನು ಸೇರಿಸಿಕೊಂಡು ಅಧೋ ಅಂದ್ರೆ ಕೆಳಗಡೆ ಬೇರಿರುತ್ತೆ. ಊರ್ಧ್ವ ಮೂಲ ಅಲ್ಲ, ಅಧೋ ಮೂಲ ಅದು. ಊರ್ಧ್ವದಲ್ಲಿ ಏನಿರುತ್ತೆ? ಶಾಖೆಗಳು, ಎಲೆಗಳು ಇರುತ್ತೆ. ನಾವು ನೋಡ್ತಕ್ಕಂಥ ಲೌಕಿಕವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಅದೆಲ್ಲ ನೀನು ನೋಡಬೇಕಾದ್ದು. ಊರ್ಧ್ವ ಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಪ್ರಾಹು ತಿಳ್ಕೋ ನೀನು. ಮೇಲೆ ಬೇರಿರಬೇಕು, ಕೆಳಗಡೆ ಟೊಂಗೆ, ಎಲೆ, ಹಣ್ಣು, ಹೂವೆಲ್ಲ ಬಿಟ್ಟಿರ್ಬೇಕು. ಮೇಲೆ ಬೇರು, ಕಾಂಡ, ಶಾಖೆಗಳು, ಎಲೆಗಳು, ಹಣ್ಣುಗಳು ಇತ್ಯಾದಿ. ಮೇಲೆ ಬೇರು ಅಂದ್ರೆ ಅರ್ಥವೇನು? ಪ್ರಾಹು. ಇದನ್ನು ತಿಳ್ಕೋ. ಬಹಳ ಸರಳ, ಬಹಳ ಕಷ್ಟ. ಕಲ್ಪನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾದರೆ ಮಾತ್ರವೇ ಇದು ಅರ್ಥ ಆಗುತ್ತೆ. ನಮ್ಮ ಭೂಮಿ ಹೀಗಿದೆ. ಇದರಲ್ಲಿ, ಈ ಭೂಮಿಯಲ್ಲಿ ಯಾವುದು ಮೇಲೆ ಯಾವುದು ಕೆಳಗೆ ಅಂತೀವಿ. ಪ್ರತಿ ಕ್ಷಣವೂ ಸುತ್ತುತ್ತಾ ಇರತಕ್ಕಂಥ ಭೂಮಿಯಲ್ಲಿ ಯಾವುದೂ ಕೆಳಗೆ ಯಾವುದೂ ಮೇಲೂ ಇಲ್ಲ. ಮೇಲೆ ಕೆಳಗೆ ಅನ್ನೋದ್ರೊಳಗೆ ಅರ್ಥವಿಲ್ಲ. ಇಡೀ ಶೂನ್ಯದ ಮಧ್ಯದಲ್ಲಿ, ಇಡೀ ಬ್ರಹ್ಮಾಂಡದ ಮಧ್ಯದಲ್ಲಿ ಒಂದು ಗಿಡ ಇದೆ ಅಂತ ಅಂದುಕೊಂಡರೆ ಅದಕ್ಕೆ ಮೇಲೆ ಕೆಳಗೆ ಯಾವುದು? ಆದರೂ ಮೇಲೆ ಕೆಳಗೆ ಅಂತ ಯಾಕೆ ಹೇಳ್ತಿದ್ದಾನೆ ಅಂದ್ರೆ, ಲೌಕಿಕ ದೃಷ್ಟಿಯಿಂದ ನಾವು ಹಾಗೆ ಅಂದುಕೊಳ್ತೀವಿ. ಸಾಮಾನ್ಯವಾಗಿ ದೇವತೆಗಳ ಬಗ್ಗೆ ಮಾತಾಡಿದಾಗ, ಸ್ವರ್ಗದ ಬಗ್ಗೆ ಮಾತಾಡಿದಾಗ ಏನ್ ಹೇಳ್ತೀವಿ? ಹಾಗಂತೀವಿ. ಅಂದ್ರೆ ದೇವತೆಗಳು ಅಂದ್ರೆ ಮೇಲೆ ಅಂತ ಹೇಳ್ತೀವಿ. ಆ ಸ್ವರ್ಗವಿರಲಿ ಅಥವಾ ಯಾವ್ಯಾವುದೇ ಲೋಕಗಳಿರಲಿ, ಈ ಭೂಮಿಯನ್ನು ಸೇರಿಸಿಕೊಂಡು ಅದೆಲ್ಲ ಮೇಲಿನಿಂದ ಬಂದಿದೆ ರೀ. ಈ ಬ್ರಹ್ಮಾಂಡ ಅನ್ನತಕ್ಕಂಥದ್ದು ಬ್ರಹ್ಮನಿಂದ ಸೃಷ್ಟಿಯಾಗಿದೆ. ಮೇಲಕ್ಕೆ ಹೋಗುತ್ತದು, ಅಲ್ಲಿಂದ ಕೆಳಗೆ ಬಂದಿದೆ. ಅಲ್ಲಿಂದ ಅಂದ್ರೆ ಅದು ಬೇರು. ನಾವು ನೋಡೋ ದೃಷ್ಟಿಯಲ್ಲಿ ಭೂಮಿಯಿಂದ ಬಂತು ಅಂದ್ರೆ ಭೂಮಿಯ ಒಳಗೆ ಬೇರಿದೆ. ಆದ್ರೆ ಈ ಇಡೀ ಭೂಮಿಯೇ ಅಲ್ಲಿಂದ ಬಂದಿದೆ. ಆದ್ದರಿಂದ ಈ ಅಶ್ವತ್ಥ ವೃಕ್ಷ, ಇದು ಅಶ್ವತ್ಥ ವೃಕ್ಷ ಅಂದ್ರೆ ಏನಲ್ಲ ಏನು ಅನ್ನೋದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಪೆದ್ದಾಗ ಅಶ್ವತ್ಥ ವೃಕ್ಷ ಅಂದ್ರೆ ಅಲ್ಲೊಂದು ಬೇರಿದೆ, ಅಲ್ಲೊಂದು ಎಲೆ ಇದೆ, ಹಣ್ಣಿದೆ ಅಂತ ಅರ್ಥ ಮಾಡ್ಕೋ ಕೂಡುದು ಅಂತ ಹೇಳ್ತಾನೆ ಆತ. ಒಂದು ಕಲ್ಪನೆ ಕೊಡ್ತಾ ಇದ್ದಾನೆ ಕೃಷ್ಣ. ಊರ್ಧ್ವಮೂಲಮಧಃ ಶಾಖಂ ಅನ್ನುವುದರ ಸಂಪೂರ್ಣವಾದ ಸರಳವಾದ ಅರ್ಥ ಏನಪ್ಪಾ ಅಂದ್ರೆ, ನಾವು ಮೇಲಿನಿಂದ ಬಂದಿದ್ದೇವೆ ಅಷ್ಟೇ. ಮೇಲೆ ಬೇರುಗಳಿವೆ ಅಂದ್ರೆ ನಮ್ಮ ಬೇರುಗಳು. ಸಾಮಾನ್ಯವಾಗಿ ಪದಗಳನ್ನ ಹಾಡಿದಾಗ
ಕೀರ್ತನೆಗಳನ್ನು ಹಾಡಿದಾಗ ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ಎಲ್ಲ ಧರ್ಮಗಳಲ್ಲಿಯೂ ಸತ್ತ ಮೇಲೆ ಅಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಯಾಕಯ್ಯ ಅಲ್ಲಿ ಹೋಗ್ತೀವಿ ಅಂದ್ರೆ ಅಲ್ಲಿಂದ ಬಂದಿದ್ದೀವಿ ಅಂತ. ಈಗ ನೋಡಿ, ಗಮನಿಸಿ ಅದನ್ನ. ಅಲ್ಲಿಂದ ಬಂದಿದ್ದೇವೆ ಅಂದ್ರೆ ಬೇರಿನಿಂದ ಮರ ಹುಟ್ಟುತ್ತದೆ, ಲೌಕಿಕ ದೃಷ್ಟಿಯಲ್ಲಿ ಕೆಳಗಿಂದ ಮೇಲಕ್ಕೆ ಹೋಗುತ್ತೆ. ಹಾಗಲ್ಲ, ಈ ಇಡೀ ಪ್ರಪಂಚವೇ ನಾವೆಲ್ಲವೂ ಅಲ್ಲಿಂದ ಬಂದಿದ್ದೇವೆ ಅನ್ನುವುದರ ಅರ್ಥವೇ ಅದು ಊರ್ಧ್ವ ಮೂಲ ಮಧಃಶಾಖಂ ಪ್ರಾಹು. ಇದನ್ನು ಮೊದಲು ತಿಳ್ಕೋ. ಇದನ್ನು ತಿಳ್ಕೊಂಡ್ರೆ ಮಾತ್ರವೇ ಈ ಅಧ್ಯಾಯ ನಿನಗೆ ಅರ್ಥ ಆಗೋದು. ಅಂದರೆ ಬೇರು ಅಂದ್ರೆ ಯಾವುದು, ಎಲೆಗಳು ಅಂದ್ರೆ ಯಾವುದು? ಮತ್ತೆ ಪ್ರಶ್ನೆ. ಛಂದಾಂಸಿ ಯಸ್ಯ ಪರ್ಣಾನಿ. ನೋಡ್ರಿ, ಅಶ್ವತ್ಥ ವೃಕ್ಷ ಇದೆಯಲ್ಲ, ಅಶ್ವತ್ಥ ವೃಕ್ಷ ನಾವು ಏನನ್ನು ಹೇಳ್ತಾ ಇದ್ದೀವೋ ಆ ಅಶ್ವತ್ಥ ವೃಕ್ಷ, ಅದರ ಬೇರು ಮೇಲಿದೆ. ಅದರ ಎಲೆಗಳು ಅಂದ್ರೆ ಏನು? ಛಂದಾಂಸಿ ಯಸ್ಯ ಪರ್ಣಾನಿ. ಅದರ ಎಲೆಗಳು, ಪರ್ಣಗಳು, ಅದೇ ವೇದ. ಅಂದರೆ ಬ್ರಹ್ಮನಿಂದ ಉಗಮವಾಗಿದ್ದು ವೇದಗಳು ಅಂತ ನಾವು ಒಪ್ಪಿದ್ದೇವೆ. ಬ್ರಹ್ಮನ ಕೈಯಲ್ಲಿ ಚತುರ್ವೇದಗಳು ಇದೆ ಎನ್ನುವ ಅರ್ಥದಲ್ಲಿ ಅದನ್ನು ಅಪೌರುಷಯ ಅಂತ ಇತ್ಯಾದಿ ಎಲ್ಲ ಕರ್ಕೊಂಡಿದ್ದೇವೆ ನಾವು. ಅದು ದರ್ಶನವಾಗಿದ್ದು ಅಂತ ಹೇಳಿದ್ದೇವೆ. ತಪಸ್ಸಿಗೆ ಒಲಿದು ಅಲಿಖಿತವಾಗಿ ನಮ್ಮಿಂದ ಬರೆಯಲ್ಪಡದೆ ಕಾಣಿತು. ಯಾರು ಕಾಣಿಸಿದರು? ಬ್ರಹ್ಮನ್ ಅನ್ನತಕ್ಕಂಥ ಶಕ್ತಿ ಕಾಣಿಸಿತು. ಹೀಗಾಗಿ ಈ ಅಶ್ವತ್ಥ ವೃಕ್ಷದ ಮೂಲ ಬೇರುಗಳು ಇರತಕ್ಕಂಥದ್ದು ಆ ಬ್ರಹ್ಮಾಂಡದ ಮೂಲ ಶಕ್ತಿಯ ಬಳಿ. ಅದು ಹೀಗೆ ಬಿದ್ದಿದೆ. ಕೆಳಗಡೆ ಎಲ್ಲ ಎಲೆಗಳಿದೆ, ಬಿಳಿಲುಗಳಿದೆ, ಕೊಂಬೆಗಳಿದೆ, ಅದೆಲ್ಲ ಏನೇನೋ ಇವೆ. ಅದನ್ನೆಲ್ಲ ಪ್ರತಿನಿಧಿಸ್ತಕ್ಕಂಥದ್ದು ಎಲೆಗಳು. ಎಲೆಗಳೇ ಯಾಕೆ? ಆ ಎಲೆಗಳು ಇರೋದ್ರಿಂದಲೇನೆ ಆಹಾರ ತಯಾರಿ ಆಗುತ್ತೆ. ಎಲೆಗಳು ಇರೋದ್ರಿಂದಲೇನೆ ಹೂ ಬಿಡುತ್ತೆ. ಅಂದರೆ ಎಲೆಗಳು ಸೂರ್ಯ ಶಕ್ತಿಯನ್ನು ಆಕರ್ಷಣೆ ಮಾಡಿ ಬೇರಿಗೆ ಕಳಿಸುತ್ತೆ. ಆ ಬೇರಿನಿಂದ ಈ ಸತ್ವ ಮತ್ತೆ ಬರುತ್ತೆ. ಕತ್ತಲು ಕೋಣೆಯಲ್ಲಿ ಸೂರ್ಯನಿಲ್ಲದ ಜಾಗದಲ್ಲಿ ವೃಕ್ಷಗಳು ಇಲ್ಲ. ಹೀಗಾಗಿ ಆ ಸೂರ್ಯ ಶಕ್ತಿಯನ್ನು ಎಳೆಯತಕ್ಕಂಥದ್ದೇ ಪರ್ಣಗಳು, ಅಂದರೆ ಎಲೆಗಳು. ಅರಿತ್ತು. ಹೀಗೂ ಒಂದು ಚಿತ್ರವನ್ನು ಕೊಟ್ಟ ಕೃಷ್ಣ. ದೊಡ್ಡ ಅಶ್ವತ್ಥ ವೃಕ್ಷ ಇದೆಯಪ್ಪ, ತಲೆ ಕೆಳಗಾಗಿದೆ. ಲೌಕಿಕ ದೃಷ್ಟಿಯಲ್ಲಿ ಕೆಳಗೆ ಬೇರು, ಮೇಲೆ ಕೊಂಬೆಗಳು, ಎಲೆಗಳು ಇರತಕ್ಕಂಥ ಅಶ್ವತ್ಥ ವೃಕ್ಷ ಇಡೀ ಬ್ರಹ್ಮಾಂಡ ಸೃಷ್ಟಿಯನ್ನು ಗಮನಿಸಿದಾಗ ಒಂದು ಅಶ್ವತ್ಥ ವೃಕ್ಷ ಅಂತ ತಗೊಂಡ್ರೆ, ಇಡೀ ಬ್ರಹ್ಮಾಂಡವೇ ಒಂದು ಅಶ್ವತ್ಥ ವೃಕ್ಷವಾಗಿ ಬಿಟ್ಟರೆ, ಹಾಗಾದ್ರೆ ಬೇರುಗಳ ಮೇಲಿದೆ ರೀ, ಕೆಳಗಡೆ ಅದರಿ ಎಲೆಗಳಿದೆ. ಇದನ್ನು ಅರ್ಥ ಮಾಡಿಕೊಂಡವನೇ ವೈದಿಕ. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ವೇದವಿತ್ ವೈದಿಕ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಈ ಶ್ಲೋಕನ ಅರ್ಥ ಮಾಡ್ಕೋಬೇಕು, ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅರ್ಥ ಮಾಡಿಕೊಳ್ಳತಕ್ಕಂಥ ಅತ್ಯಂತ ಸರಳವಾದ, ನಮ್ಮಂಥ ಸಾಧಾರಣವಾದ ಜನರು ಅರ್ಥ ಮಾಡಿಕೊಳ್ಳಬೇಕಾದ್ದು ಬಹಳ ಸರಳವಾದ ಇಷ್ಟೇನೆ. ನಮ್ಮ ಮೂಲ ಅಲ್ಲಿದೆ, ನಾವಿಲ್ಲಿದ್ದೀವಿ, ಇಷ್ಟೇ. ಈ ಛಂದಾಂಸಿ ಯಸ್ಯ ಪರ್ಣಾನಿ ಅಂದ್ರೆ ವೇದ ಅನ್ನುವ ಅರ್ಥದಲ್ಲಿ. ವೇದ ಅಂತ ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂದ್ರೆ, ವೇದ ಅನ್ನತಕ್ಕಂಥದ್ದು 3 ಗುಣಗಳನ್ನು ಹೊಂದಿರತಕ್ಕಂಥ ಒಂದು ಶಾಸನ. ಅದನ್ನೇ ನಾವು ಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು. ವೈದಿಕರು ಅಂದ್ರೆ ಅದೇ ವೇದ. ಆದ್ರೆ ವೇದ ಬರೀ ಅದನ್ನ ಓದಿದ್ರಾಗದಿಲ್ರಿ, ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಮೂಲ ಸೃಷ್ಟಿಯ ಬ್ರಹ್ಮಾಂಡದಲ್ಲಿದೆ, ಅಥವಾ ಸರಳವಾಗಿ ಇನ್ನೂ ಅರ್ಥ ಆಗ್ಬೇಕಾದ್ರೆ ನಮ್ಮ ಮೂಲ ದೈವದ್ದು. ನಾವು ಲೌಕಿಕರಾಗಿ ಈ ಲೋಕದಲ್ಲಿ ಇದ್ದೇವೆ. ಇದೇ ಆ ಶ್ಲೋಕದ ಅತ್ಯಂತ ಸಾರವತ್ತಾಗಿ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಈ 15ನೇ ಅಧ್ಯಾಯವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ತಕ್ಷಣ ಹೇಳಿದ ಕೃಷ್ಣ,
ಅಶ್ವತ್ಥ ವೃಕ್ಷ ಅಂತಿದ್ದ ಹಾಗೆ, ನಾನು ಬೇರು ಅಂತಿದ್ದ ಹಾಗೆ, ಎಲೆ ಅಂತ ಇದ್ದ ಹಾಗೆ ಅಲ್ಲಿ ಎಲ್ಲೋ ಬೇರುಗಳಿವೆ, ಇಲ್ಲೆಲ್ಲೋ ಎಲೆ ಇದೆ ಅಂತ ತಿಳ್ಕೋಬೇಡ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ ನ ಚ ಸಂಪ್ರತಿಷ್ಠೋ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವ. ಬಹಳ ಅದ್ಭುತವಾದಂತಹ ಶ್ಲೋಕ, ಬಹಳ ರಹಸ್ಯಮಯವಾಗಿರ್ತಕ್ಕಂತಹ ಶ್ಲೋಕ. ಇಷ್ಟೊತ್ತು ಅಶ್ವತ್ಥ ವೃಕ್ಷ ಅಂದ್ರೆ ಹೇಗಿದೆ ಅಂತ ಹೇಳ್ಬಿಟ್ಟಿದ್ದಾನೆ. ಈಗ ಹೇಳ್ತಾ ಇದ್ದೇನೆ, ನ ರೂಪಮಸ್ಯೇಹ ತಥೋಪಲಭ್ಯತೆ, ತಥಾ ಉಪಲಭ್ಯತೆ. ಹೇಗೆ ನಮಗೆ ಅಶ್ವತ್ಥ ವೃಕ್ಷ ಕಾಣುತ್ತೋ ಕಣ್ಣಿಗೆ, ಹಾಗಲ್ಲ. ನ ರೂಪಮಸ್ಯ ಇಹ ತಥೋಪಲಭ್ಯತೆ. ಮೇಲ್ಗಡೆ ಬೇರಿದೆ, ಕೆಳಗಡೆ ಎಲೆ ಇದೆ ಅನ್ನುವ ಅಶ್ವತ್ಥ ವೃಕ್ಷದಂತೆ ಅಲ್ಲಪ್ಪ. ಇದನ್ನ ಅರ್ಥ ಮಾಡ್ಕೋಬೇಕಾದ್ದು. ಈ ಅಶ್ವತ್ಥ ವೃಕ್ಷಕ್ಕೆ ನಾಂತೋನ ಚಾದಿರ್ ನಚ ಸಂಪ್ರತಿಷ್ಠ, ಇಲ್ಲಿ ಪ್ರತಿಷ್ಠೆಯಾಗಿಲ್ಲ ಅಶ್ವತ್ಥ ವೃಕ್ಷ. ಆಗಲೇ ಮೊದಲನೇ ಶ್ಲೋಕದಲ್ಲೇ ಹೇಳಿದ್ದೇನೆ ಅವ್ಯಕ್ತ ಅಂತಂತ. ಪ್ರಾಹುರ್ ಅವ್ಯಯಂ ಅಂತ ಹೇಳಿದ್ದಾನೆ. ಅಂದ್ರೆ ಕಣ್ಣಿಗೆ ಕಾಣಿಸಲ್ರಿ ಇದು ಅಂತ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ಹಾಗಾದ್ರೆ ಏನನ್ನು ಹೇಳ್ತಾ ಇದ್ದಾನೆ ಕೃಷ್ಣ? ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋನ ಚಾದಿರ್ ನಚ ಸಂಪ್ರತಿಷ್ಠೋ. ಆ ಅಶ್ವತ್ಥ ವೃಕ್ಷ ಅನ್ನೋದು ಇದು ಬಹಳ ಪ್ರಧಾನವಾಗಿ ನಮ್ಗೆ ಅರ್ಥ ಆಗಬೇಕು. ನಾ ಅಂತ, ನ ಆದಿ. ಈ ಅಶ್ವತ್ಥ ವೃಕ್ಷದ ಮೂಲವೂ ನಮಗೆ ಗೊತ್ತಿಲ್ಲ, ಕೊನೆಯೂ ನಮಗೆ ಗೊತ್ತಾಗಲ್ಲ. ಯಾಕೆ ಅಂದರೆ ಈ ಅಶ್ವತ್ಥ ವೃಕ್ಷ ಅನ್ನತಕ್ಕಂಥದ್ದು ಇಡೀ ಬ್ರಹ್ಮಾಂಡ. ಈ ಅಶ್ವತ್ಥ ವೃಕ್ಷ ಅನ್ನತಕ್ಕಂಥದ್ದು ದೊಡ್ಡ ಸಂಸಾರ. ಇಡೀ ಬ್ರಹ್ಮಾಂಡವೇ ಒಂದು ಸಂಸಾರ. ಈ ಸಂಸಾರದ, ಈ ಲೋಕದ, ಈ ನಮ್ಮ ನಂಟನ್ನು ಹೊಂದಿರತಕ್ಕಂಥ ಈ ಪ್ರಪಂಚದ ಆದ್ಯಂತಗಳು ನಮಗೆ ಗೊತ್ತಿಲ್ಲ. ನಾಂತೋ ನಚ ಸಂಪ್ರತಿಷ್ಠೋ, ಅದು ಎಲ್ಲೆಯ ಪ್ರತಿಷ್ಠೆ ಆಗಿ ಗೊತ್ತಿಲ್ಲಪ್ಪ ನಮಗೆ. ಅದು ಎಲ್ಲಿಂದ ಶುರುವಾಯಿತು, ಎಲ್ಲಿಗೆ ಮುಕ್ತಾಯ ಆಯಿತು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ನಮ್ಮ ಆಯುಷ್ಯ ಬಹಳ ಕ್ಷೀಣವಾದದ್ದು. ಹಬ್ಬಬ್ಬ ಅಂದ್ರೆ ಬದುಕಿರ್ಬಹುದಾದ 110 ವರ್ಷ, 120 ವರ್ಷ, 150 ವರ್ಷ ಬದುಕಿದ್ರೆ. 150 ಇಲ್ಲ, ಒಂದು 70-80 ನಾವೆಲ್ಲ ಹೋಗ್ತೀವಿ. ಆ ಒಂದು ಪುಟಾಣಿ ವಯಸ್ಸಿನಲ್ಲಿ ಅದ್ರ ಮೂಲ ಹೇಗ್ರಿ ಹುಡುಕ್ತೀರಿ? ಕೋಟಿ ಕೋಟಿ ವರ್ಷಗಳಿಂದ ಇರತಕ್ಕಂಥ ಈ ಪ್ರಪಂಚ ಅನ್ನತಕ್ಕಂಥದ್ದು ಇನ್ನೆಷ್ಟು ಕೋಟಿ 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 ವರ್ಷಗಳು ಬದುಕಿರುತ್ತ ನಮಗ್ ಗೊತ್ತಿಲ್ಲ. ಈಗ ಆದಿಯೂ ಗೊತ್ತಿಲ್ಲ, ಅಂತ್ಯವೂ ಗೊತ್ತಿಲ್ಲದಂತಹ ಈ ಬ್ರಹ್ಮಾಂಡ, ಈ ಪ್ರಪಂಚ, ಈ ಲೋಕ. ಆದ್ದರಿಂದ ಈ ಅಶ್ವತ್ಥ ವೃಕ್ಷ ಅನ್ನತಕ್ಕಂಥದ್ದು ಯಾವುದೋ ಒಂದು ಅಶ್ವತ್ಥ ವೃಕ್ಷ ಇದೆ, ಇಲ್ಲಿ ಬೇರಿದೆ, ಇಲ್ಲಿ ಎಲೆ ಇದೆ ಅಂತ ಅರ್ಥ ಅಲ್ಲ. ನ ರೂಪಮಸ್ಯ ಇಹ, ನ ರೂಪ. ನೀವೇನು ವರ್ಣನೆ ಮಾಡಿದ್ವಲ್ಲ ಈಗ ಇಷ್ಟೊತ್ತು ಮೊದಲು, ಕಾಂಡ, ಬೇರು, ಎಲೆ, ಅದಿಲ್ಲ, ಅದಲ್ಲ. ನ ರೂಪಮಸ್ಯೇಹ ತಥಾ ಉಪಲಭ್ಯತೆ. ಇಡೀ ಬ್ರಹ್ಮಾಂಡವನ್ನೇ ಒಂದು ಅಶ್ವತ್ಥ ವೃಕ್ಷ ಅಂತ ಅಂದುಕೊಳ್ಳಬೇಕು. ಇಡೀ ಬ್ರಹ್ಮಾಂಡ ಅಂದ್ರೆ ಇಡೀ ಸಂಸಾರ. ಸಂಸಾರ ಅಂತಿದ್ದಾಗೆ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಆಸ್ತಿ ಅಲ್ಲ. ಇಡೀ ಬ್ರಹ್ಮಾಂಡವೇ ಒಂದು ಸಂಸಾರ. ಅಂದರೆ ಈ ಇಡೀ ಲೋಕವೇ ಒಂದು ಸಂಸಾರ. ಆ ಸಂಸಾರವನ್ನ ಅಶ್ವತ್ಥ ವೃಕ್ಷ ಇದ್ದ ಹಾಗೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಶ್ವತ್ಥಮೇನಂ ಸುವಿರೂಢ ಮೂಲಂ. ಇದು ಬಹಳ ಭದ್ರವಾಗಿದೆ ಕಣಯ್ಯ ಈ ಸಂಸಾರ ಅಂತಕ್ಕಂಥದ್ದು. ಅಂದ್ರೆ ಅರ್ಥ ಏನು? ಸಾರ ಅಂದ್ರೆ ಅರ್ಥ ಏನು? ನಾವು ಅಂಟಿಕೊಂಡಿದ್ದೇವೆ. ಈ ಸಂಸಾರಕ್ಕೆ ನಾವು ತಳುಕು ಹಾಕಿಕೊಂಡಿದ್ದೇವೆ. ಸಂಸಾರ ಅಂತಿದ್ದಾಗೆ ಬರೀ ಹೆಂಡತಿ ಮಕ್ಕಳು ಅನ್ನೋ ಅರ್ಥ ಅಲ್ಲ. ನಾನು ಬದುಕಿರತಕ್ಕಂಥ ನನ್ನ ಬದುಕು ಅದೇ ಒಂದು ಸಂಸಾರವಾಗಿ ಅದಕ್ಕೆ ಅಂಟಿಕೊಂಡು ಬಿಟ್ಟಿದ್ದೇನೆ. ಹೀಗೆ ಅಂಟಿಕೊಂಡಿರತಕ್ಕಂಥ ನಾನೇನು ಮಾಡಬೇಕು? ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಇಷ್ಟೆಲ್ಲ ವರ್ಣನೆ ಮಾಡಿ ಕಡ್ದಾಕು ಅಂತಾರೆ ಕೃಷ್ಣ. ಈ ಅಶ್ವತ್ಥದ ವೃಕ್ಷವನ್ನ ಕಡಿದು ಹಾಕು. ಕಡಿದು ಹಾಕೊಂಡು ಅಶ್ವತ್ಥ ವೃಕ್ಷನ ಕಡಿಯೋದೇನ್ರಿ? ಮೊದಲು ಹಾಗೆ ಅಂದ್ಕೊಂಡಿದ್ದೆ ನಾನು, ಅಶ್ವತ್ಥ ವೃಕ್ಷನೇ ಕಡಿಬೇಕು ಅಂತ. ಹೇಗೆ ಅಶ್ವತ್ಥ ವೃಕ್ಷ ಹೇಗೆ ಕಡಿತೀರಿ? ಸಂಸಾರವನ್ನು ಹೇಗೆ ಕಡಿತೀರಿ? ಇಡೀ ಬ್ರಹ್ಮಾಂಡವನ್ನೇ ಹೇಗೆ ಕಡಿದು ಹಾಕ್ತೀರಿ?
ಅದು ಅಶ್ವತ್ಥ ವೃಕ್ಷದ ಪ್ರತಿನಿಧಿ ಅಲ್ಲ. ಬೃಹತ್ತಾಗಿರತಕ್ಕಂಥ ಸಂಸಾರದಲ್ಲಿ ಏನೋ ಒಂದು ಚೂರು ಒಂದು ಪುಟಾಣಿ ಅಣು ಇಲ್ಲಿ ಅಂಟುಕೊಂಡಿದೆ ಆ ವೃಕ್ಷಕ್ಕೆ, ಆ ಸಂಸಾರಕ್ಕೆ, ಆ ಬ್ರಹ್ಮಾಂಡಕ್ಕೆ. ಇದನ್ನು ಕತ್ತರಿಸಬೇಕು. ಕತ್ತರಿಸುವುದು ಮರನಲ್ಲ, ಕತ್ತರಿಸಬೇಕಾದ್ದು ನನ್ನ ನಂಟನ್ನು ಆ ಮರದ ಜೊತೆಗೆ ದೃಢೇನ ಚಿತ್ವ. ಅದನ್ನು ಕತ್ತರಿಸಬೇಕು. ಯಾವ ಕತ್ತಿ ತಗೊಳ್ಳೋಣ? ಅಸಂಗ ಶಸ್ತ್ರೇಣ. ಅಸಂಗ ಅಂದ್ರೆ ಸ್ನೇಹವಲ್ಲದ್ದು. ನಾನು ಅಂಟುಕೊಂಡ್ಬಿಟ್ಟಿದ್ದೇನಲ್ಲ ಇದಕ್ಕೆ, ಹಾಗೆ ಅಂಟುಕೊಳ್ಳದ್ದೇ ಇರತಕ್ಕಂಥ ಶಸ್ತ್ರದಿಂದ ಕತ್ತರಿಸ್ಕೊಂಡು ನಾನು ಹೊರಗಡೆಗೆ ಬರಬೇಕು. ಹೊರಗಡೆಗೆ ಬರೋದು ಬಹಳ ಕಷ್ಟ ಇದೆ. ಆ ಹೊರಗಡೆಗೆ ಬರಬೇಕಾಗಿದ್ರೆ ನನಗೆ ಕೆಲವು ಯೋಗ್ಯತೆಗಳಿರಬೇಕು. ನಿರ್ಮಾಣ ಮೋಹ, ಜಿತಸಂಗ ದೋಷ, ಅಧ್ಯಾತ್ಮ ನಿತ್ಯ, ವಿನಿವೃತ್ತ ಕಾಮ, ದ್ವಂದ್ವೈರ್ವಿಮುಕ್ತ, ಸುಖ ದುಃಖ ಸಂಜ್ಞೈ, ಗಚ್ಚಂತ್ಯಮೂಢ ಪದಮವ್ಯಯಂ ತತ್ ಅಂದ. ನನಗೆ ಸಂಘವನ್ನು ಬಿಟ್ಟಿದ್ದೇನೆ ಅಂತ ಇದ್ದ ಹಾಗೆ ನನಗೆ ನಿರ್ಮಾಣ ಮೋಹ, ಮಾನಾಭಿಮಾನಗಳು ನನ್ನ ಬಗ್ಗೆ ಇರಕೂಡದು ಅಂತ ಮನಸ್ಸಿರ್ಬೇಕು. ಭಕ್ತಿ ಮಾಡಬೇಕು, ಪೂಜೆ ಮಾಡಬೇಕು, ವ್ರತ, ಅದೆಲ್ಲ ಹೇಳ್ತಾ ಇಲ್ಲ ಕೃಷ್ಣ. ನಿರ್ಮಾಣ ಮೋಹ, ಮಾನ ಮರ್ಯಾದೆಗಳು, ಮೋಹಗಳು ಇರಕೂಡದು. ಜಿತಸಂಗ ದೋಷ, ಸ್ನೇಹ ಅನ್ನುವುದು ಯಾವುದರ ಜೊತೆಗೂ ನಂಟು ಇರಬಾರದು. ಅಧ್ಯಾತ್ಮ ನಿತ್ಯ, ಸದಾ ಅಧ್ಯಾತ್ಮದ ಬಗ್ಗೆ ಯೋಚನೆಯನ್ನು ಮಾಡಬೇಕು. ವಿನಿವೃತ್ತ ಕಾಮ, ಕಾಮದ ಮೇಲೆ, ಎಲ್ಲ ಆಸೆಗಳ ಮೇಲೆ ಜಯವನ್ನು ಹೊಂದಿರಬೇಕು. ಈ ಎಲ್ಲ ಇದ್ದು ಸುಖ ದುಃಖಗಳನ್ನು ಮೀರಿ ದ್ವಂದ್ವೈರ್ ವಿಮುಕ್ತ, ಸುಖ ದುಃಖ ಸಂಜ್ಞೈ, ಗಚ್ಚಂತ್ಯ ಮೂಢ, ಅಮೂಢ, ಮೂಢನಲ್ಲದವನು. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನು ಮೇಧಾವಿ ಆಗ್ತಾನೆ, ವಿವೇಕಿ ಆಗ್ತಾನೆ, ಜ್ಞಾನಿ ಆಗ್ತಾನೆ, ಬಹಳ ಸರಳವಾಗಿ ಜಾಣ ಆಗ್ತಾನೆ. ಈ ಸಂಘವನ್ನು ಬಿಟ್ಟರೆ, ಈ ಲೋಕದ ಸಂಘವನ್ನು ಬಿಟ್ಟು ಪರಲೋಕಕ್ಕೆ ಹೋಗಬೇಕು. ಹಾಗೆ ಹೋದರೆ ಗಚ್ಚಂತಿ ಅಮೂಢ ಪದಂ ಅವ್ಯಯಂ ತತು. ಅವ್ಯಯಂ ತತ್, ಆ ಲೋಕ ಯಾವುದೇ ಅಂದ್ರೆ ಅವ್ಯಯ, ಅದು ಕಣ್ಣಿಗೆ ಕಾಣಿಸಲ್ಲ. ಅಂದ್ರೆ ಈ ಲೋಕದ ನಂಟನ್ನು ಕತ್ತರಿಸಿಕೊಂಡು ನಾನು ಆ ಪರಮಾತ್ಮನ ಲೋಕಕ್ಕೆ ಹೋಗಬೇಕು. ತದ್ಧಾಮ ಪರಮಂ ಮಮ. ಆ ಲೋಕ ಯಾವುದೇ ಅದು ನನ್ನ ಲೋಕ ಕಣೆ. ಒಂದ್ಸಲ ಅಲ್ಲಿ ಹೋದ್ರೆ ನೀನು ವಾಪಸ್ ಬರೋದು. ನ ತದ್ಭಾಸತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನಾವು ಏನನ್ನು ಮುಕ್ತಿ ಅಂತ ಕರಿತೀವಿ, ಆ ಮುಕ್ತಿ ನಾನು. ಈ ಶ್ಲೋಕಗಳೆರಡನ್ನ ಒಂದು 5 ನಿಮಿಷದಲ್ಲಿ ಹೇಳಿದ್ರೆ ಸಾಲದು, ಬಹಳ ವಿಸ್ತಾರವಾಗಿ ಮಾತಾಡಬೇಕು. ನಿರ್ಮಾಣ ಮೋಹ, ಜಿತಸಂಗ ದೋಷ, ಅಧ್ಯಾತ್ಮ ರೀತಿ, ಇವುಗಳನ್ನೆಲ್ಲ ವರ್ಣನೆ ಮಾಡಬೇಕಾದ್ರೆ ಬಹಳ ಕಾಲ ಬೇಕು ಅನ್ನೋ ಒಂದು ಮಿತಿಯನ್ನು ಇಟ್ಕೊಂಡಿದ್ದೀವಿ. ಒಂದೊಂದು ಸಂಚಿಕೆಗೆ ಒಂದೊಂದು ಅಧ್ಯಾಯ ಅಂತ. ಹೀಗಾಗಿ ಅತ್ಯಂತ ಗೂಢಾರ್ಥವನ್ನು ಹೊಂದಿರತಕ್ಕಂಥ ಈ 15ನೆಯ ಅಧ್ಯಾಯವನ್ನ ಬಹಳ ಜಾಗರೂಕತೆಯಿಂದ ನೋಡಬೇಕು. ಇದನ್ನೆಲ್ಲ ಹೇಳಿ ಕೃಷ್ಣ ಈ ನತದ್ಭಾಸತೆ ಸೂರ್ಯೋದನ್ನೆಲ್ಲ ಹೇಳಿದ ಮೇಲೆ ಒಂದು ಮಾತು ಹೇಳ್ತಾನೆ. ನಾನು ಅಂದರೆ ಈ ಪರಬ್ರಹ್ಮ ಅನ್ನತಕ್ಕಂಥದ್ದು ನಿಮ್ಮ ಒಳಗೆ ಇದ್ದೇನೆ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಅತ್ಯಂತ ಸನಾತನವಾಗಿರತಕ್ಕಂಥ ನಾನು, ನನ್ನ ಅಂಶ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ನೀವೇನು ಜೀವಿಗಳು ಅಂತ ಇದ್ದೀರಿ, ನಿಮ್ಮೊಳಗಿರುವವನು ನಾನು. ಅಹಂ ಬ್ರಹ್ಮಾಸ್ಮಿ, ನಾನೇ ನಿಮ್ಮೊಳಗೆ ಇದ್ದೇನೆ. ಈ ಅಧ್ಯಾಯ ಮುಗಿಸೋಣವೇ? ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸಿನ ಫಲ, ಉದ್ಯೋತಿಷ್ಠೋಮಯಾಗ ಫಲ, ಮೇದಿ ನೀರು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.